ಯುವಜನರಲ್ಲಿ ನಾಯಕತ್ವ, ಸೇವಾ ಮನೋಭಾವ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ಬೆಳೆಸುವ ಉದ್ದೇಶದಿಂದ ರೋಟರಿ ಕ್ಲಬ್ ಕುಮಟಾ ವತಿಯಿಂದ ಪಟ್ಟಣದ ನಾದಶ್ರೀ ಸಭಾಂಗಣದಲ್ಲಿ ರೋಟರಾಕ್ಟ್ ಕ್ಲಬ್ ಪರಿಚಯ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಡಿಸಿಸಿ ರೋಟರಾಕ್ಟ್ ಕರ್ನಾಟಕದ ರೊಟೇರಿಯನ್ ಅತುಲ್ ವಿ ಕಾಮತ್ ಅವರು ರೋಟರಾಕ್ಟ್ ಎಂದರೇನು ಎಂಬ ವಿಷಯದ ಕುರಿತು ಮಾಹಿತಿ ನೀಡುತ್ತಾ ಸೇವಾ ಚಟುವಟಿಕೆಗಳ ಮೂಲಕ ವ್ಯಕ್ತಿತ್ವ ವಿಕಸನ, ನಾಯಕತ್ವ ಕೌಶಲ್ಯ ಮತ್ತು ಸಮಾಜಮುಖಿ ಚಿಂತನೆ ಬೆಳೆಸಿಕೊಳ್ಳುವಂತೆ ಯುವಕರಿಗೆ ಕರೆ ನೀಡಿದರು. ಜಿಲ್ಲಾ ರೋಟರಾಕ್ಟ್ ಪ್ರತಿನಿಧಿ ರೊಟೇರಿಯನ್ ಚೇತನ್ ಡಿ ಶೇಟ್ ಅವರು ರೋಟರಾಕ್ಟ್ನಲ್ಲಿದ್ದ ಅವಧಿಯ ಸೇವಾ ಅನುಭವಗಳನ್ನು ಹಂಚಿಕೊಂಡು ಯುವಜನರು ಸೇವೆಯ ಮೂಲಕ ಸಮಾಜದಲ್ಲಿ ಬದಲಾವಣೆ ತರಲು ಸಾಧ್ಯ ಎಂದರು. ರೋಟರಿ ಕ್ಲಬ್ ಕುಮಟಾ ಅಧ್ಯಕ್ಷ ರೊಟೇರಿಯನ್ CA ವಿನಾಯಕ್ ಹೆಗಡೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸುವರ್ಣ ಮಹೋತ್ಸವದ ವರ್ಷದಲ್ಲಿ ರೋಟರಾಕ್ಟ್ ಕ್ಲಬ್ ಸಹಯೋಗ ಅತ್ಯಂತ ಮಹತ್ವದ್ದಾಗಿದ್ದು ಎಲ್ಲ ಚಟುವಟಿಕೆಗಳಿಗೆ ರೋಟರಿಯ ಸಂಪೂರ್ಣ ಬೆಂಬಲ ಸದಾ ಇರುತ್ತದೆ ಎಂದು ಭರವಸೆ ನೀಡಿದರು. ರೋಟರಿ ಕ್ಲಬ್ ಕಾರ್ಯದರ್ಶಿ ರೊಟೇರಿಯನ್ ಗುರುರಾಜ್ ಶೆಟ್ಟಿ ಸ್ವಾಗತಿಸಿ ಅತಿಥಿಗಳ ಪರಿಚಯದೊಂದಿಗೆ ಕಾರ್ಯಕ್ರಮ ನಿರ್ವಹಿಸಿದರು. ಖಜಾಂಚಿ ರೊಟೇರಿಯನ್ ಗಣೇಶ್ ನಾಯ್ಕ್ ವಂದಿಸಿದರು. ರೊಟೇರಿಯನ್ ಜೈ ವಿಠಲ್ ಕುಬಾಲ್, ರೊಟೇರಿಯನ್ NR ಗಜು, ರೊಟೇರಿಯನ್ ಡಾಕ್ಟರ್ ಶ್ರೀದೇವಿ ಭಟ್ ಹಾಗೂ ರೊಟೇರಿಯನ್ ಮಂಜುನಾಥ್ ಅಂಬಿಗ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಂಗವಾಗಿ ನಾದಶ್ರೀ ಆವರಣದಲ್ಲಿ ರೋಟರಿ ಸದಸ್ಯರು ಹಾಗೂ ಯುವಕರೊಂದಿಗೆ ಗಿಡ ನೆಡುವ ಮೂಲಕ ಪರಿಸರ ಸಂರಕ್ಷಣೆಯ ಸಂದೇಶ ಸಾರಲಾಯಿತು. ಸ್ಫೂರ್ತಿ, ಸಂಪರ್ಕ, ಸಬಲೀಕರಣ ಎಂಬ ಧ್ಯೇಯವಾಕ್ಯದೊಂದಿಗೆ ನಡೆದ ಕಾರ್ಯಕ್ರಮದಲ್ಲಿ ಯುವಕರು ಉತ್ಸಾಹದಿಂದ ಭಾಗವಹಿಸಿ ಕೈಜೋಡಿಸಿ ಕಾರ್ಯಪ್ರವರ್ತರಾಗಿ ಶಾಶ್ವತ ಪರಿಣಾಮವನ್ನು ಸೃಷ್ಟಿಸೋಣ ಎಂಬ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸಂಕಲ್ಪ ವ್ಯಕ್ತಪಡಿಸಿದರು.